ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4th ಸ್ಟ್ಯಾಂಡರ್ಡ್ನ ಪರಿಸರ ಅಧ್ಯಯನ ಇಟ್ ಮೀನ್ಸ್ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ನಾವು ಬೈಲಿಂಗ್ವಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ FA1 ಪರೀಕ್ಷೆಗಾಗಿ. ಓಕೆ, ಆಲ್ರೆಡಿ ನಾನು ಕನ್ನಡ ಸವಿಗನ್ನಡ ಹಾಕಿದ್ದೀನಿ. ನೆಕ್ಸ್ಟ್ ಸಂತೂರ್ ಇಂಗ್ಲೀಷನ್ನು ಕೂಡ ಪೋಸ್ಟ್ ಮಾಡಿದ್ದೀವಿ. ಸೊ ಇವಾಗ EVS ಇದೆ, ಮ್ಯಾಥ್ಸು ಕೂಡ ಬೇಗನೆ ಬರ್ತದೆ. ಸೊ ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, 4th ಎನ್ವಿರಾನ್ಮೆಂಟಲ್ ಸ್ಟಡೀಸ್ FA1 ಕ್ವಶನ್ ಪೇಪರ್ ಬೈಲಿಂಗ್ವಲಲ್ಲಿ ನೋಡ್ಕೊಂಡು ಬರುವ. ಫಸ್ಟ್ ನೋಡೋಣ, ವೇಟೇಜ್ ಟು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಟೋಟಲಿ 4 ತೊಗೊಂಡಿದ್ದಾರೆ. ಫಸ್ಟು ಸಿಲೆಬಸ್ ಜೂನ್ದಲ್ಲಿ 5% ಕಂಪ್ಲೀಟ್ ಆಗಬೇಕು, ಜುಲೈದಲ್ಲಿ 15, ಸೊ ಟೋಟಲಿ 20% ಇದೆ. ಓಕೆ, ಇದರಲ್ಲಿ ಫಸ್ಟ್ ದ ಅನಿಮಲ್ ಕಿಂಗ್ಡಮ್ದಿಂದ 4 ಮಾರ್ಕರು 3 ಕ್ವಶನ್ಸ್ ಇದೆ. ಹನಿ ಸ್ವೀಟ್ ಹನಿಯಿಂದ 5 ಮಾರ್ಕರು 3 ಕ್ವಶನ್ಸ್ ಇದೆ. ಗೋ ಅರೌಂಡ್ ದ ಫಾರೆಸ್ಟ್ದಿಂದ 3 ಮಾರ್ಕರು 2 ಕ್ವಶನ್ಸ್ ಇದೆ. ರೂಟ್ ಸಪೋರ್ಟ್ ಆಫ್ ದ ಪ್ಲ್ಯಾಂಟ್ ಅಂತ ಇದೆ, ಸೊ ಇಲ್ಲಿ 3 ಮಾರ್ಕರ್ ಇದೆ, 2 ಕ್ವಶನ್ಸ್ ಅಂತ ಇದೆ. ಓಕೆನಾ, ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಬೈಲಿಂಗ್ವಲಲ್ಲಿ ಇರ್ತಕ್ಕಂಥ ಪಾಠಗಳ ಒಂದು ವೇಟೇಜ್ ಇತ್ತು. ಇನ್ನು ಫಸ್ಟ್ ಆಫ್ ಆಲ್ ನಾವು ನೋಡ್ಕೊಂಡು ಬರೋಣ. ಉದ್ದಿಷ್ಟವಾರು ಅಂಕಾಂಚಿಕೆ ಅಂದರೆ ವೇಟೇಜ್ ಟು ಅಬ್ಜೆಕ್ಟಿವ್ಸ್. ಓಕೆ, ಅದರಲ್ಲಿ ನಾಲೆಜ್ಗೆ 6 ಅಂಕ ಕೊಟ್ಟಿದ್ದೀವಿ, ಕಾಂಪ್ರಿಹೆನ್ಷನ್ಗೆ 7 ಇದೆ, ಅಪ್ಲಿಕೇಶನ್ಗೆ 2 ಇದೆ, ಟೋಟಲಿ 15 ಮಾರ್ಕ್ ಇದೆ. ಟೈಪ್ಸ್ ಆಫ್ ಕ್ವಶನ್ಸ್ ನೋಡೋದಾದರೆ MCQ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ 6 ಮಾರ್ಕ್ ಇದ್ದಾವೆ, ಶಾರ್ಟ್ ಆನ್ಸರ್ 6 ಮಾರ್ಕ್ಸ್ ಇದ್ದಾವೆ, ಲಾಂಗ್ ಆನ್ಸರ್ದು 3 ಮಾರ್ಕ್ಸ್ ಇದೆ. ಓವರಾಲ್ 15 ಮಾರ್ಕನ್ನು ಕೊಟ್ಟಿರೋದು. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಇಲ್ಲಿ ಈಸಿ 6 ಇದೆ, ಎವರೇಜ್ 6 ಇದೆ, ಡಿಫಿಕಲ್ಟ್ 3 ಇದೆ, ಓವರಾಲ್ 15 ಮಾರ್ಕರ್ ಇದೆ. ಓಕೆ, ಶಾರ್ಟ್ ಆಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಹಾಕಿದ್ದಾರೆ. ದ ಆ್ಯನಿಮಲ್ ಕಿಂಗ್ಡಮ್ದಿಂದ ಇಲ್ಲಿ ನಿಮಗೆ 1 ಮಾರ್ಕರ್ 2 ಇದೆ, 2 ಮಾರ್ಕರ್ 1, 3 ಕ್ವಶನ್ 4 ಮಾರ್ಕ್. ಹನಿ ಸ್ವೀಟ್ ಹನಿದಿಂದ 1 ಮಾರ್ಕರ್ 2, 3 ಮಾರ್ಕರ್ 1, 3 ಕ್ವಶನ್ 5 ಮಾರ್ಕ್. ಗೋ ಅರೌಂಡ್ ದ ಫಾರೆಸ್ಟ್ 1 ಮಾರ್ಕರ್ 1, 2 ಮಾರ್ಕರ್ 1, 2 ಕ್ವಶನ್ 3 ಮಾರ್ಕ್ ಇದೆ. ರೂಟ್ಸ್ ಸಪೋರ್ಟ್ ಆಫ್ ದ ಪ್ಲ್ಯಾಂಟ್ ಇದೆ, ಸೊ 1 ಮಾರ್ಕರ್ 1, 2 ಮಾರ್ಕರ್ 1, 2 ಕ್ವಶನ್ಸು 3 ಮಾರ್ಕರ್ ಇದೆ. ಒಟ್ಟು ಈ ಕ್ವಶನ್ ಪೇಪರಲ್ಲಿ ವೇಟೇಜ್ ಏನು ಮಾಡಿವೆ ಅಂದರೆ 1 ಮಾರ್ಕರ್ 6, 2 ಮಾರ್ಕರ್ 3, 3 ಮಾರ್ಕರ್ 1, ಸೊ ಟೋಟಲಿ 10 ಕ್ವಶನ್ಸ್ ಇದೆ. 15 ಮಾರ್ಕಿಗೆ ಏನು ಮಾಡಿರೋದು ಅಂದರೆ ಸೆಟ್ ಮಾಡಿರೋದು. ನೋಡ್ಕೊಂಡು ಬರುವ ಈ ಕ್ವಶನ್ ಪೇಪರ್ ಇತ್ತು. ಇದರ ಡೈರೆಕ್ಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸನ್ನೇ ನೋಡುವ. ಮ್ಯಾಥಮೆಟಿಕ್ಸ್ ಕೂಡ ಬೇಗನೆ ಅಪ್ಲೋಡ್ ಮಾಡ್ತಾರೆ. ಎಸ್, ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026, ಕ್ಲಾಸ್ 4, ಸಬ್ಜೆಕ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಮಾರ್ಕ್ 15, ಟೈಮ್ 40 ಮಿನಿಟ್ಸ್. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಒನ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಆ್ಯಂಡ್ ರೈಟ್ ಇಟ್ ಡೌನ್ ಅಂತ ಕೇಳಿದ್ದಾರೆ. ಹಿಯರ್ 2 ಕ್ವಶನ್ಸ್ ಇದೆ, ಈಚ ಕ್ವಶನ್ನ ಕ್ಯಾರಿ 1 ಮಾರ್ಕ್ ಇದೆ, 2 ಕ್ವಶನು 2 ಮಾರ್ಕು. ಫಸ್ಟ್ ಒನ್ ಏನಿತ್ತಂತಂದರೆ ದ ಮೋಸ್ಟ್ ಇಂಟೆಲಿಜೆಂಟ್ ಅನಿಮಲ್ ಇನ್ ದ ಅನಿಮಲ್ ವರ್ಲ್ಡ್ ಕೇಳಿದರು. ಎ ಎಲಿಫೆಂಟ್, ಬಿ ಊಫ್, ಸಿ ಮ್ಯಾನ್, ಡಿ ಡೀರ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಮ್ಯಾನ್. ಸೆಕೆಂಡ್ ಒನ್, ದ ಸೇಪ್ ಆಫ್ ಬಿ ಹೌಸಸ್ ಈಸ್ ಲೈಕ್ ದಿಸ್. ಎ ಸರ್ಕಲ್, ಬಿ ಟ್ರಿಯಾಂಗಲ್, ಸಿ rectangle, D rectangle. So the answer is option D, rectangle is the right one. Second means is the fill in the blanks. Here also 2 questions and each question carry 2 marks. So totally 2 questions 2 mark. Question number 5, monkeys live on dash top. So the answer is trees. Fourth one, dash is a root used as medicine. So the answer is ashwagandha. Next, move to third one. Answer the following questions in a word, sentence or the phrase. Here also 2 questions. Each question carry 1 mark. 2 question 2 mark. Question number 5. What is the national animal of India? So ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಹುಲಿ, ಟೈಗರ್ ಅಂತ ಏನು ಮಾಡ್ಬೋದು ಬರೀಬಹುದು. 6th one, ಜೇನುನೊಣಗಳ ಆಹಾರವೇನು? ವಾಟ್ ಈಸ್ ದ ಫುಡ್ ಆಫ್ ಹನಿ ಬೀಸ್? ಸೊ ಆನ್ಸರ್ ಈಸ್ ಮಕರಂದ, ಅದನ್ನು ನೆಕ್ಟರ್ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇಷ್ಟು 1 ಮಾರ್ಕರ್ ಇತ್ತು. ಇನ್ನು 2 ಮಾರ್ಕರ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ಕೇಳಿರೋದು ಮಾನವ ಮತ್ತು ಪ್ರಾಣಿಗಳ ಮಧ್ಯೆ 2 ವ್ಯತ್ಯಾಸಗಳನ್ನು ಬರೀರಿ. ಇಲ್ಲಿ ಸ್ಟೇಟ್ 2 ಡಿಫ್ರೆನ್ಸಸ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಹ್ಯೂಮನ್ಸ್ಗೆ ಬಂದಾಗ ಚಿಂತನೆ ಮತ್ತು ಭಾಷೆಯನ್ನು ಬಳಸ್ತಾರೆ, ಯೂಸಸ್ ಥಾಟ್ ಆ್ಯಂಡ್ ಲ್ಯಾಂಗ್ವೇಜ್. ಧ್ವನಿ ಮತ್ತು ಸಂಕೇತಗಳು ಪ್ರಾಣಿ ಬಳಸ್ತಾರೆ, ಯೂಸಸ್ ಸಿಂಬಲ್ಸ್ ಆ್ಯಂಡ್ ಸೌಂಡ್ಸ್ ಅಂತ ಇದೆ. ಓಕೆ, ಮಾನವರು ಉಪಕರಣಗಳನ್ನು ಬಳಸ್ತಾರೆ, ಯೂಸಸ್ ಟೂಲ್ಸ್ ಅಂತ ಇದೆ. ಆ್ಯನಿಮಲ್ಸಲ್ಲಿ ಸ್ವಾಭಾವಿಕ ಜ್ಞಾನದಿಂದ ಜೀವನ ನಡೆಸ್ತಾರೆ, ದೇ ಲಿವ್ ಬೈ ನ್ಯಾಚುರಲ್ ನಾಲೆಜ್ ಅಂತ ಬರಿಬೇಕು. ಇನ್ನು 8th ಕ್ವಶನ್, ಬೇವಿನ ಮರದ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ರೈಟ್ 2 ಯೂಸಸ್ ಆಫ್ ನೀಮ್ ಟ್ರೀ ಅಂತ ಇತ್ತು. ಸೊ ನೀಮ್ ಟ್ರೀಗೆ ಬಂದಾಗ ಸೊ ಫಸ್ಟ್ ಒನ್ ಆಹಾರಕ್ಕಾಗಿ ಅಂತ ಹೇಳ್ತಾರೆ, ಟು ಫುಡ್ ಈಸ್ ದ ಆನ್ಸರ್. ಸೆಕೆಂಡ್ ಒನ್ ಔಷಧಿಗಾಗಿ,
ಫಾರ್ ಅ ಮೆಡಿಸಿನ್ ಅಂತ ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇನ್ನು ಬೇರುಗಳ ಯಾವುದಾದರೂ 2 ಕಾರ್ಯಗಳನ್ನು ಬರೀರಿ ಅಂತ ಕೇಳಿದರು. ರೈಟ್ ಎನಿ 2 ಫಂಕ್ಷನ್ಸ್ ಆಫ್ ರೂಟ್ಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಗಿಡಕ್ಕೆ ನೀರು ಮತ್ತು ಪೋಷಕಾಂಶಗಳನ್ನು ಕಳಿಸೋದು. ಇಟ್ ಸಪ್ಲೈಸ್ ವಾಟರ್ ಆ್ಯಂಡ್ ನ್ಯೂಟ್ರಿಷನ್ಸ್ ಟು ದಿ ಪ್ಲ್ಯಾಂಟ್. ಸಸ್ಯವನ್ನು ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಟ್ಟೋದು ಅಂತ ಕೇಳಿದರು. ಇಟ್ ಹೋಲ್ಡ್ಸ್ ದ ಪ್ಲ್ಯಾಂಟ್ ಫರ್ಮ್ಲಿ ಇನ್ ದಿ ಸಾಯಿಲ್ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಲಾಸ್ಟ್ 3 ಮಾರ್ಕರ್ ಒಂದು ಕ್ವಶನ್ ಕೇಳಿದರು. ಜೇನುನೊಣಗಳ ಕುಟುಂಬದ ಸದಸ್ಯರ ಕಾರ್ಯವನ್ನು ಕುರಿತು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ದ ಮೆಂಬರ್ಸ್ ಆಫ್ ದ ಬಿ ಫ್ಯಾಮಿಲಿ. ಸೊ ಜೇನುಗಳು ಪರಾಗಸ್ಪರ್ಶ ಮಾಡುವುದರಿಂದ ಹಣ್ಣು ತರಕಾರಿಗಳು ಬೆಳೆಯುತ್ತವೆ, ಅವುಗಳನ್ನು ಉಳಿಸಿಕೊಳ್ಳುವುದು ಅಗತ್ಯ. ಸೊ ದ ಆನ್ಸರ್ ಈಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಗ್ರೋ ಬಿಕಾಸ್ ಬೀಸ್ ಪಾಲಿನೇಟ್ ದೆಮ್ ಆ್ಯಂಡ್ ಇಟ್ ಈಸ್ ನೆಸಸರಿ ಟು ಪ್ರಿಸರ್ವ್ ದೆಮ್. ಇಷ್ಟು ಬರೆದ್ರೆ ಏನಾಯ್ತಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಆಯಿತು. ಸೊ ಇಷ್ಟು ಏನಾಗಿತ್ತು ಬೈಲಾಂಗ್ವಲಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಸೊ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.